ನಮಸ್ತೆ, ನಾನು ಜೆಸಿಸ್ ಹಾಸ್ಪಿಟಲ್ ಮೈಸೂರಿಂದ ಬಂದಿದ್ವಿ. ನಾವು ಮೂತ್ರಪಿಂಡ ವಿಭಾಗದಿಂದ ಬಂದಿದ್ವಿ. ಮೂತ್ರಪಿಂಡ ಅಂದರೆ ಕಿಡ್ನಿ ಫೇಲ್ಯೂರ್ ಆಗುತ್ತಲ್ಲ, ಅಂಥವರಿಗೆ ಡಯಾಲಿಸಿಸ್ ಮುಖ್ಯ ಆಗುತ್ತೆ. ಕಿಡ್ನಿ ಫೇಲ್ಯೂರ್ ಏನಕ್ಕೆ ಅನ್ನೋದ್ರಿಂದ ಎರಡು ವಿಧ ಇದೆ, ಒಂದು ತಾತ್ಕಾಲಿಕ ಮತ್ತು ಒಂದು ದೀರ್ಘಕಾಲೀನ ಅಂತ. ತಾತ್ಕಾಲಿಕ ಅಂತಂದರೆ ಸಡನ್ನಾಗಿ ಆಗ ಅಂಥದಕ್ಕೆ ತಾತ್ಕಾಲಿಕ ಅಂತ ಕರಿತೀವಿ. ಇನ್ನೊಂದು ದೀರ್ಘಕಾಲೀನ ಅಂತಂದರೆ ತುಂಬ ಒಂದು 3 ತಿಂಗಳಿಗಿಂತ ಹೆಚ್ಚಾಗಿ ಅವರು ಕಿಡ್ನಿ ಸಮಸ್ಯೆಯಿಂದ ಇದ್ದು ಅದು ಗೊತ್ತಾಗ್ದೇ ಲಾಸ್ಟ್ ಎಂಡ್ ಸ್ಟೇಜ್ ಮೂಮೆಂಟಲ್ಲಿ ಗೊತ್ತಾಗದೇ ದೀರ್ಘಕಾಲಿಕ ಕರಿತೀವಿ. ಸೊ ಇದು ಕಿಡ್ನಿ ವೈಫಲ್ಯಗಳು. ಇದಕ್ಕೆ ಪರ್ಯಾಯವಾಗಿ ಏನಿದೆ ಅಂತಂದರೆ ಒಂದು ಆಯ್ಕೆಗಳಿದ್ದಾವೆ. ಒಂದು ಹಿಮೋಡಯಾಲಿಸಿಸ್, ಇನ್ನೊಂದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಅದೆರಡೂ ಬಿಟ್ಟರೆ ನಮಗೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಬರುತ್ತೆ. ಹಿಮೋಡಯಾಲಿಸಿಸ್ ಅಂದರೆ ರಕ್ತ ಶುದ್ಧೀಕರಣ, ಮನುಷ್ಯನ ದೇಹದಿಂದ ರಕ್ತನ ತೆಗೆದು ಮತ್ತೆ ಶುದ್ಧಿ ಮಾಡಿ ಕಳಿಸೋದು. ಇಲ್ಲಿ ಏನು ಶುದ್ಧ ಮಾಡ್ತೇವೆ ಅಂದರೆ ಯಥೇಚ್ಛವಾಗಿ ನೀರಿರುತ್ತೆ, ಅದನ್ನ ತೆಗಿತೀವಿ, ಮತ್ತು ತ್ಯಾಜ್ಯ ವಸ್ತುಗಳನ್ನ ಶುದ್ಧ ಮಾಡಿ ನಮ್ಮ ದೇಹಕ್ಕೆ ಏನು ಅಗತ್ಯ ಇದೆ ಅದನ್ನು ನಾವು ದೇಹಕ್ಕೆ ಮತ್ತೆ ಪುನಃ ಹಿಂಪಡಿಸುವಂಥದ್ದು. ಇದರಲ್ಲಿ ಇನ್ನೊಂದು ಬರುತ್ತೆ ಪೆರಿಟೋನಿಯಲ್ ಡಯಾಲಿಸಿಸ್ ಅಂತ. ಪೆರಿಟೋನಿಯಲ್ ಡಯಾಲಿಸಿಸ್ ಅಂದರೆ ಹೊಟ್ಟೆಯಲ್ಲಿ ನಾವು ಮಾಡೋ ಅಂಥದ್ದು ಫಿಲ್ಟ್ರೇಷನ್. ಇಲ್ಲಿ ಹೊಟ್ಟೆನೇ ನಮಗೆ ಫಿಲ್ಟ್ರೇಷನ್ ಆಗಿ ಕೆಲಸ ಮಾಡ್ತೀವಿ. ಇದು ಆರ್ಟಿಫಿಷಿಯಲ್ ಕಿಡ್ನಿ ಹೊಟ್ಟೆನೇ ನಮಗೆ ಫಿಲ್ಟ್ರೇಷನ್ ಆಗಿ ಕೆಲಸ ಮಾಡೋಂಥದ್ದು ಪೆರಿಟೋನಿಯಲ್ ಡಯಾಲಿಸಿಸ್ ಅಂತೀವಿ. ಇದೆರಡೂ ನಮಗೆ ಹಾಸ್ಪಿಟ್ಲದು ಮತ್ತು ಪೆರಿಟೋನಿಯಲ್ ಡಯಾಲಿಸಿಸ್ ಬೇಡ ಅಂತಂದರೆ ನಾವು ಆಗ ನೆಕ್ಸ್ಟ್ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಇದು ಹೋಗ್ಬೋದು. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಯಾರು ಮಾಡಿಸ್ಕೋಬೋದು ಅಂತಂದರೆ, ಯಾವ ಪೇಷಂಟ್ ಇದ್ದರೆ ಅವ್ರಿಗೆ ಅಪ್ಪ ಅಮ್ಮ ಅಣ್ಣ ತಂಗಿದ್ರು ಅಕ್ಕ ತಂಗಿದ್ರು ಮದುವೆ ಆಗಿದ್ರೆ ಹೆಂಡತಿ ಇಲ್ಲ ಗಂಡ ಇಂಥವ್ರು ಕೊಡೋ ಅಂತ ಸಿಜರ್. ಕಿಡ್ನಿ ಟ್ರಾನ್ಸ್ಪ್ಲಾಂಟ್ಗೆ ಅದೇ ಬ್ಲಡ್ ಗ್ರೂಪ್ ಆಗಿರಬೇಕು. ಎ ಪಾಸಿಟಿವ್ ಅಂದರೆ ಎ ಪಾಸಿಟಿವ್, ಬಿ ಪಾಸಿಟಿವ್ ಅಂದರೆ ಬಿ ಪಾಸಿಟಿವ್. ಅಕಸ್ಮಾತ್ ಎ ಪಾಸಿಟಿವ್ ಅವ್ರಿಗೆ ಎ ಪಾಸಿಟಿವ್ ಸಿಗ್ತಿಲ್ಲ ಅಂತಂದರೆ ಮನೆಯಲ್ಲೇ ಓ ಪಾಸಿಟಿವ್ ಅವ್ರು ಇದ್ದರೆ ಅವ್ರನ್ನ ದಾನ ಶೂರಕರಣ ಅಂತ ಕರಿತೀವಿ, ಅವರು ಕೊಡ್ಬೋದು. ಸರ್, ಇವ್ರು ಯಾರೂ ಇಲ್ಲ ಅಂತಂದ ಟೈಮಲ್ಲಿ ಸರ್ಕಾರಕ್ಕೆ ಒಂದು ಅರ್ಜಿ ಹಾಕ್ಬೋದು. ಸರ್ಕಾರಕ್ಕೆ ನಾವು ಅರ್ಜಿ ಹಾಕಿದ್ಮೇಲೆ ಅವ್ರು ಕಾಯಬೇಕು. ಸರ್ಕಾರದಿಂದ ನಮ್ಗೊಂದು ಕಿಡ್ನಿ ಕೊಟ್ಟಾಗ ನಾವು ಅವ್ರನ್ನ ಕರೆಸಿ ಆಪ್ರೇಷನ್ ಮಾಡಿ ಕೊಡೋ ಅಂತ. ಈಗ ಏನಕ್ಕೆ ಕಿಡ್ನಿ ಕಾಯಿಲೆಗಳು ಅಂತಂದರೆ BP ಶುಗರ್ ಇರುತ್ತೆ. ಆ BP ಶುಗರ್ ಅವರು ಮಾತ್ರೆ ತಗೋತಾ ಇರ್ತಾರೆ, ಅದರಿಂದನೂ ಚಾನ್ಸಸ್ ಇರುತ್ತೆ. ಮತ್ತು ಈಗ ಏನೋ ಒಂದು ತಲೆನೋವು ಅಂದ್ಬಿಟ್ಟು ಯಥೇಚ್ಛವಾಗಿ ಪೇಯ್ನ್ ಕಿಲ್ಲರ್ಗಳು, ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಲ್ಲ, ಸುಮ್ಮನೆ ನಾವಾಗಿ ಏನೋ ಒಂದು ಮೆಡಿಸಿನ್ಸ್ ತೊಗೊಳೋದು. ಒಂದು ತಲೆನೋವಿದೆ ಹೋಗಿ ಮಾತ್ರೆ ತೊಗೊಳ್ಳೋದು. ಈ ಥರ ನಾವು ಪೇಯ್ನ್ ಕಿಲ್ಲರ್ಗಳನ್ನ ಹೆಚ್ಚಾಗಿ ತೊಗೊಂಡು ಅದರಿಂದನೂ ಕಿಡ್ನಿ ಪ್ರಾಬ್ಲಮ್ ಬರೋ ಚಾನ್ಸಸ್ ಇದೆ.